ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಮುಂದುವರೆದಿದೆ. ಕರಾವಳಿ ಮಲೆನಾಡಿನಲ್ಲಿ ರಣಮಳೆಗೆ ಜನ ಕಂಗಾಲಾಗಿದೆ. ರಾಜ್ಯದಲ್ಲಿ ಮುಂದುವರಿದ ಮುಂಗಾರು ಅಬ್ಬರ. ಕರಾವಳಿ ಭಾಗ ಮಲೆನಾಡಿನಲ್ಲಿ ರಣಮಳೆಗೆ ಜನ ಕಂಗಾಲಾಗಿದ್ದಾರೆ. ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತ ಆಗ್ತಾ ಇದೆ. ಕರಾವಳಿಯಲ್ಲಿ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಚಿಕ್ಕಮಗಳೂರು ಭಾರಿ ಮಳೆ ಹಿನ್ನೆಲೆ 4 ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಭಾರಿ ಮಳೆ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಪ್ರವಾಹ ನಿಯಂತ್ರಣಕ್ಕೆ ಜಿಲ್ಲಾಡಳಿತದಿಂದ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಮುಂದುವರೆದಿದೆ. ಬರ್ತಾ ಇರುವಂತಹ ರಣ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಭಾರೀ ಮಳೆ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದ್ದಾರೆ. ಪರ್ಟಿಕ್ಯುಲರ್ಲಿ ದಕ್ಷಿಣ ಕನ್ನಡ ಭಾಗದ ಜಿಲ್ಲೆಗಳು, ಚಿಕ್ಕಮಗಳೂರು, ಕೊಡಗು, ಉಳಿದಂಥ ಜಿಲ್ಲೆಗಳಲ್ಲಿ ಮಳೆಯ ಹಿನ್ನೆಲೆ ತಾವು ನೋಡ್ಬೋದು ವಿಷುವಲ್ಸಲ್ಲಿ ವಾಹನಗಳ ಪರಿಸ್ಥಿತಿ ಯಾವ ರೀತಿ ಇದೆ, ರಸ್ತೆಯಲ್ಲಿ ನೀರು ಹೇಗೆ ನಿಂತಿದೆ, ಚರಂಡಿಗಳ ಯಾವ ಪರಿಸ್ಥಿತಿಯಲ್ಲಿದೆ. ಕರಾವಳಿ ಮಲೆನಾಡಿನ ಭಾಗಗಳಲ್ಲಿರುವಂಥ ಜಿಲ್ಲೆಗಳಿಗೆ, ಪರ್ಟಿಕ್ಯುಲರ್ಲಿ 4 ಜಿಲ್ಲೆಗಳಿಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಜಿಲ್ಲಾಧಿಕಾರಿಗಳು ರಜೆಯನ್ನು ಘೋಷಿಸಿದ್ದಾರೆ. ಜನಜೀವನ, ಆಂಬ್ಯುಲೆನ್ಸ್ ಪರಿಸ್ಥಿತಿ ಕೂಡ ತಾವು ನೋಡ್ಬೋದು ವಿಷುವಲ್ಸಲ್ಲಿ. ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಪರಿಸ್ಥಿತಿ ಇದಾಗಿದೆ. ಬಿರುಗಾಳಿ ಮಳೆ ಆರ್ಭಟಕ್ಕೆ ಧರೆಗುರುಳಿದ ಬೃಹತ್ ಮರ. ಚಂದ್ರಿಕಾ ಎಸ್ಟೇಟ್ ಬಳಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಮರ. ಬಿರುಗಾಳಿಯ ರಭಸಕ್ಕೆ ಬಿದ್ದಿರುವಂಥದ್ದು ಮರ ಬಿದ್ದಂತಹ ರಭಸಕ್ಕೆ 3 ವಿದ್ಯುತ್ ಕಂಬಗಳು ಪುಡಿಪುಡಿಯಾಗಿವೆ. ಚಿಕ್ಕಮಗಳೂರು ತಾಲೂಕಿನ ಕೈಮರ ಸಮೀಪ ಇರುವಂತಹ ಎಸ್ಟೇಟ್ ಹತ್ರ ಆಗಿರುವಂತಹ ಘಟನೆ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ದತ್ತಾತ್ರೇಯ ಪೀಠ, ಚಂದ್ರದ್ರೋಣ ಪರ್ವತಕ್ಕೆ ತೆರಳುವಂತಹ ಚೆಕ್ ಪೋಸ್ಟ್ ಬಂದ್ ಮಾಡಲಾಗಿದೆ. ಪ್ರವಾಸಿಗರನ್ನು ವಾಪಸ್ ಕಳಿಸ್ತಾ ಇರುವಂತಹ ಚೆಕ್ ಪೋಸ್ಟ್ ಸಿಬ್ಬಂದಿ. ಬಿರುಗಾಳಿ ಮಳೆ ಆರ್ಭಟಕ್ಕೆ ಒಂದು ಬೃಹತ್ ಮರ ಧರೆಗುರುಳಿದೆ. ಚಂದ್ರಿಕಾ ಎಸ್ಟೇಟ್ ಬಳಿ ಈ ಒಂದು ಬೃಹತ್ ಮರ ಅಡ್ಡಲಾಗಿ ಬಿದ್ದಿರುವಂಥದ್ದು ನೋಡಬಹುದು ವಿಜುವಲ್ಸ್ ಅಲ್ಲಿ. ನಂದಿಪುರದವರು ಯಾರಾದರೂ ಇದ್ರೆ ಮೋಟ್ರ್ ತಗೊಂಡಿದ್ರೆ ಭಾರಿ ಒಳ್ಳೇದಿತ್ತು. ಬಸ್ಕಲ್ ರೋಡ್ ಹತ್ರ, ನಂದಿಪುರದ ಹತ್ರ, ಚಂದ್ರಿಕಾ ಎಸ್ಟೇಟ್ ಹತ್ರ ಆಗಿರುವಂತಹ ಈ ಒಂದು ಘಟನೆ. ಭಾರಿ ಬಿರುಗಾಳಿ ಬೃಹತ್ ಮರ ಒಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂಥದ್ದು ಮತ್ತು ಈ ಭಾಗಕ್ಕೆ ತೆರಳುತ್ತಾ ಇರುವಂತಹ ಪ್ರವಾಸಿಗರನ್ನ ಒಂದು ಚೆಕ್ ಪೋಸ್ಟ್ ಇಂದ ಎಲ್ಲರನ್ನು ವಾಪಸ್ ಕಳಿಸಲಾಗ್ತಾ ಇದೆ. ಚೆಕ್ ಪೋಸ್ಟ್ ಅನ್ನ ಬಂದ್ ಮಾಡಲಾಗಿದೆ. ಮುಳ್ಳಯ್ಯನಗಿರಿ, ದತ್ತಾತ್ರೇಯ ಪೀಠ, ಚಂದ್ರದ್ರೋಣ ಪರ್ವತಕ್ಕೆ ತೆರಳುವಂತಹ ಮಾರ್ಗದಲ್ಲಿರುವಂತಹ ಚೆಕ್ ಪೋಸ್ಟ್ ಅನ್ನ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಏನು ಬೇಕಾರಾಗಬಹುದು, ಈ ಥರದ ಬೃಹತ್ ಮರಗಳು ಧರೆಗುರುಳುತ್ತೆ ಅಂತ. ಕಾಫಿ ನಾಡಲ್ಲಿ ಮುಂದುವರೆದಂತಹ ಬಿರುಗಾಳಿಯ ಸಮೇತ ಮಳೆಯ ಆರ್ಭಟ. ಬಿರುಗಾಳಿ ಮಳೆಯ ಆರ್ಭಟಕ್ಕೆ ರಸ್ತೆಗೆ ಬಿದ್ದಂತಹ ಬೃಹತ್ ಮರ. ಮೂಡಿಗೆರೆ ತಾಲೂಕಿನ ನಂದಿಪುರ ಗ್ರಾಮದ ಬಳಿ ಆಗಿರುವಂತಹ ಘಟನೆ. ಬಿರುಗಾಳಿ ಸಹಿತ ಮಳೆಗೆ ಈ ಥರದ ಘಟನೆ ಆಗ್ತಾ ಇರುವಂಥದ್ದು. ಬೇಲೂರು ಮತ್ತು ಮೂಡಿಗೆರೆ ಮಾರ್ಗದ ಸಂಚಾರವನ್ನು ಬಂದ್ ಮಾಡಲಾಗಿದೆ. ವಾಹನ ಸವಾರರು, ಸ್ಥಳೀಯರಿಂದ ಮರ ತೆರವು ಮಾಡುವಂತಹ ಕೆಲಸ ನಡೀತಾ ಇದೆ. ಕಾಫಿ ನಾಡಲ್ಲಿ ಬಿರುಗಾಳಿ ಸಹಿತ ಮಳೆಯ ಆರ್ಭಟ ಮುಂದುವರೆದಿರುವಂಥದ್ದು. ಬಿರುಗಾಳಿ ಕಾರಣಕ್ಕೆ ಬೃಹತ್ ಮರ ರಸ್ತೆಗೆ ಬಿದ್ದಿದೆ. ಮೂಡಿಗೆರೆ ತಾಲೂಕಿನ ನಂದಿಪುರ ಗ್ರಾಮದ ಬಳಿ ಆಗಿರುವಂತಹ ಘಟನೆ. ಬೇಲೂರು ಮತ್ತು ಮೂಡಿಗೆರೆ ಮಾರ್ಗದ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಸ್ಥಳೀಯರಿಂದ ಮರವನ್ನು ತೆರವುಗೊಳಿಸುವಂತಹ ಕಾರ್ಯ ನಡೀತಾ ಇದೆ. ವಾಹನ ಸವಾರರು ಯಾರನ್ನು ಬಿಡ್ತಾ ಇಲ್ಲ. ಆ ರಸ್ತೆಯ ಮಾರ್ಗವನ್ನೇ ಬಂದ್ ಮಾಡಿದ್ದಾರೆ, ಬೇಲೂರು ಮತ್ತು ಮೂಡಿಗೆರೆ ಮಾರ್ಗದ ರಸ್ತೆಯನ್ನು. ಈ ಥರ ಭಾರಿ ಬಿರುಗಾಳಿ ಸಹಿತ ಮಳೆ ಬೀಳ್ತಾ ಇರೋ ಕಾರಣದಿಂದ ಬೃಹತ್ ಮರಗಳು ಧರೆಗುರುಳ್ತಾ ಇದೆ, ರಸ್ತೆಗೆ ಅಡ್ಡಲಾಗಿ ಬೀಳ್ತಾ ಇದೆ. ವಿದ್ಯುತ್ ತಂತಿಗಳು, ವಿದ್ಯುತ್ ಕಂಬಗಳಿಗೆ ಹಾನಿ ಆಗ್ತಾ ಇದೆ. ಪರ್ಟಿಕ್ಯುಲರ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಈ ಒಂದು ಘಟನೆಗಳು ಗಾಳಿ ಸಹಿತ ಮಳೆ ಬೀಳ್ತಾ ಇರುವಂಥ ಕಾರಣಕ್ಕೆ ಆ ಮಾರ್ಗವಾಗಿ ತೆರಳುತ್ತಾ ಇರುವಂಥ ಪ್ರವಾಸಿಗರನ್ನು ತಡೆ ಹಿಡಿಯಲಾಗಿದೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಮುಂದುವರೆದಿದೆ ವರ್ಣಾರ್ಭಟ. ನಿರಂತರ ಮಳೆ ಹಿನ್ನೆಲೆ ಕೊಡಗು ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಭಾಗಮಂಡಲ ಮತ್ತು ತಲಕಾವೇರಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಆದ ಕಾರಣ ಕೊಡಗು ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ವರ್ಣಾರ್ಭಟಕ್ಕೆ ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚಳ ಆಗಿದೆ. ಮಳೆ ಹಿನ್ನೆಲೆ ಹಾರಂಗಿ ಜಲಾಶಯಕ್ಕೆ ಹೆಚ್ಚಿದ ಒಳಹರಿವು.
ಕೊಡಗು ಜಿಲ್ಲೆಯಲ್ಲೂ ಕೂಡ ಮುಂದುವರೆದಿದೆ ವರ್ಣಾರ್ಭಟ. ಮಿತಿ ಮೀರಿ ಬರ್ತಾ ಇದೆ ಮಳೆ. ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಕೊಡಗು ಜಿಲ್ಲೆಗೆ. ಭಾಗಮಂಡಲ ಮತ್ತು ತಲಕಾವೇರಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ನಿರಂತರ ಮಳೆ ಹಿನ್ನೆಲೆ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಕೂಡ ಜಾಸ್ತಿ ಆಗಿರುವಂಥದ್ದು. ಕೊಡಗು ಜಿಲ್ಲೆ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಭಾಗಮಂಡಲ ಮತ್ತು ತಲಕಾವೇರಿ ಭಾಗದಲ್ಲಿ ನೋಡ್ಬೋದು ವಿಷಯ ತಾವು. ರೆಡ್ ಅಲರ್ಟ್ ಅನ್ನು ಘೋಷಿಸಿದ್ದಾರೆ ಕೊಡಗು ಜಿಲ್ಲೆಗೂ ಕೂಡ. ಕಾವೇರಿ ನದಿಯ ನೀರಿನ ಮಟ್ಟ ಈ ಒಂದು ಮಳೆ ಹಿನ್ನೆಲೆ ಹೆಚ್ಚಾಗಿರುವಂಥದ್ದು. ಒಳಹರಿವು ಕೂಡ ಹಾರಂಗಿ ಜಲಾಶಯಕ್ಕೆ ಹೆಚ್ಚಾಗಿದೆ. ನಿರಂತರವಾಗಿ ಮಳೆ ಬರ್ತಾ ಇರುವಂಥ ಕಾರಣದಿಂದ ಕಾವೇರಿ ನದಿಯ ನೀರಿನ ಮಟ್ಟ ಹೆಚ್ಚಳಾಗಿರುವಂಥದ್ದು. ಭಾಗಮಂಡಲ ಮತ್ತು ತಲಕಾವೇರಿ ಭಾಗದಲ್ಲಿ ನಿರಂತರವಾಗಿ ಮಳೆ ಬರ್ತಾನೆ ಇದೆ. ಜಿಲ್ಲೆಗೆ ರೆಡ್ ಅಲರ್ಟನ್ನು ಘೋಷಿಸಲಾಗಿದೆ. ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಘೋಷಣೆ. ಕೊಡಗು ಭಾಗದಲ್ಲಿ ಆಗಾಗ್ಗೆ ಈ ಥರದ ಮಳೆಯಿಂದ ಆಗುವಂಥ ಒಂದಷ್ಟು ಘಟನೆಗಳು ನಡೀತಾನೆ ಇರುತ್ತೆ. ಮತ್ತೆ ನಿರಂತರವಾಗಿ ಬರ್ತಾ ಇದೆ ಮುಂಗಾರು ಮಳೆ. ವರ್ಣಾರ್ಭಟ ಹೆಚ್ಚಾಗಿರುವಂಥದ್ದು ಕೊಡಗು ಜಿಲ್ಲೆಯಲ್ಲಿ ಕೂಡ. ರೆಡ್ ಅಲರ್ಟ್ ಘೋಷಿಸಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಕಾವೇರಿ ನದಿಯಲ್ಲೂ ಕೂಡ ನೀರಿನ ಮಟ್ಟ ಹೆಚ್ಚಳ ಆಗ್ತಾ ಇದೆ. ಒಳಹರಿವು ಕೂಡ ಜಾಸ್ತಿ ಆಗ್ತಾ ಇದೆ ಜಲಾಶಯಕ್ಕೆ.